ನನ್ಗಿರೋದು ಒಬ್ಳೆ ಮಗಳು. ಆ ಮಗಳನ್ನ ನಾನು ಚೆನ್ನಾಗಿ ಓದಿಸಿ ಚೆನ್ನಾಗಿ ಒಳ್ಳೆ ವಿದ್ಯಾವಂತೆ ಮಾಡ್ಬೇಕು, ಆಯ್ತಾ? ಆದ್ರೆ ನಾನು ಕೂಲಿನಲ್ಲಿ ಮಾಡ್ತಾ ಇದ್ದೀನಿ. ಆ ಕೂಲಿನಲ್ಲಿ ಮಾಡ್ಬಿಟ್ಟೆ ನಾನು ಚೆನ್ನಾಗಿ ವಿದ್ಯಾವಂತೆ ಮಾಡ್ತೀನಿ. ಇಲ್ಲೇ ಎಲ್ಲೋ ಇದ್ಲಲ್ಲ ನನ್ನ ಮಗಳು. ಲೇ ರತ್ನ, ರತ್ನ. ರೀ ಬಂದೆ. ಎಲ್ಲೇ ನನ್ನ ಮಗಳು? ಇಲ್ಲೇ ಎಲ್ಲ ಆಟ ಆಡ್ತಿರ್ಬೇಕ್ರಿ. ನಾನಿವತ್ತು ನಮ್ಮ ಮಗಳು ಸ್ಕೂಲ್ಗೆ ಹೋಗಿದ್ದೆ ಕಣೆ. ರೀ ಅಲ್ಲಿ ನನ್ನ ಮಗಳು ಓದೋದ್ರಲ್ಲಿ ಬರೆಯೋದ್ರಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಎಲ್ಲ ಫಸ್ಟ್ ಅಂತೆ ಕಣೆ. ಹೌದೇನ್ರಿ? ಎಲ್ಲೇ ನನ್ನ ಮಗಳು? ಇಲ್ಲೇ ಎಲ್ಲ ಆಟ ಆಡ್ತಿರ್ಬೇಕ್ರಿ. ಗೌರಿ ಗೌರಿ ಆಶೀರ್ವಾದ ಮಾಡಪ್ಪ. ಡ್ಯಾಡಿ ಐ ಲವ್ ಯು ಡ್ಯಾಡಿ, ಮಮ್ಮಿ ಐ ಲವ್ ಯು ಮಮ್ಮಿ. ಯಾಕಮ್ಮ ಮಗಳು ಅಳ್ತಾ ಇದೀಯಾ? ಅಳ್ತಾನೆ ಇನ್ನೇನ್ ಮಾಡ್ತಾರೆ? ನೀವು ನಮ್ಗೆ ಫೋನ್ ತಗೊಟ್ಟಿಲ್ವಲ್ಲ ಇನ್ನೂ. ನಮ್ಮ ಹಾಸ್ಟೆಲ್ ಅಲ್ಲಿ ಎಲ್ಲರೂ ಫೋನ್ ಯೂಸ್ ಮಾಡ್ತಾರೆ. ಅದ್ರಲ್ಲಿ ಏನ್ ಓದ್ಕೋಬೇಕು, ಏನ್ ಡ್ರೆಸ್ ಆಗೋಬೇಕು ಅಂತ ಐತೆ. ಆದ್ರೆ ನೀವೇನು ತಗೊಟ್ಟೇ ಇಲ್ಲ ನನ್ಗೆ. ನನ್ನ ಮೊಬೈಲ್ ಐತಲ್ಲ, ಇದನ್ನ ಯೂಸ್ ಮಾಡು. ನನ್ಗೆ ಕೀಪ್ಯಾಡ್ ಮೊಬೈಲ್ ಬೇಡ, ನನ್ಗೆ ಸ್ಕ್ರೀನ್ ಟಚೇ ಬೇಕು. ನೀವು ತಗೊಳ್ಳೋವರೆಗೂ ನಾನು ಊಟನೂ ಮಾಡಲ್ಲ, ತಿಂಡಿನೂ ಮಾಡಲ್ಲ. ಗೌರಿ ಗೌರಿ, ಇದೇನೇ ರತ್ನ? ನನ್ನ ಮಗಳು ಹಿಂಗ್ ಕೇಳ್ತವಳೆ. ಏನ್ ಅವಳನ್ನ ಫೋನ್ ಕೇಳ್ತಾಳಲ್ವಾ? ಕೊಡ್ರಿ, ಏನಾಗಲ್ಲ. ಕೊಡಿಸ್ಬೋದು, ಆದ್ರೆ ನನ್ನ ಹತ್ರ ದುಡ್ಡಿಲ್ವಲ್ಲ ರತ್ನ. ತಗೊಳ್ಳಿ, ನಾನು ಕೊಡ್ತೇನೆ. ಸರಿ ರತ್ನ, ಆದ್ರೆ ಇಷ್ಟು ಮಾರಿದ್ರು ನನಗೆ ದುಡ್ಡು ಸಿಗುತ್ತೋ ಇಲ್ವೋ? ಇನ್ನು ನನ್ ಕೆಲ್ಸಕ್ಕೆ ಹೋಯ್ತೀನಲ್ಲ, ಅಲ್ಲಿ ಪಾಠ ಎಲ್ಲ ಕೇಳ್ತೀನಿ. ದುಡ್ಡು ಕೊಟ್ರೆ ಅದ್ರಲ್ಲೇ ಕೊಡ್ಸೋಣ. ಸರಿ, ಮನೆ ಕಡೆ ಹುಷಾರು ರತ್ನ, ಬಾಯ್. ರೀ ಇನ್ನು ಗಿರೀಶ ಬಂದಿಲ್ವಲ್ಲ, ಯಾಕೆ? ಬಂದೆ ಬುದ್ಧಿ. ಏನಕ್ಕೆ ಇಷ್ಟು ಲೇಟ್ ಆಗಿ ಬರ್ತೀಯಾ? ಇಲ್ಲ ಬುದ್ಧಿ, ಮನೇಲಿ ಮಗಳು ಫೋನ್ ಅಂತೇನೋ ಕೇಳ್ತಿದ್ಲು, ಅದಕ್ಕೆ ಸ್ವಲ್ಪ ಮನೆ ಕೆಲಸ ಲೇಟ್ ಆಯ್ತು. ಬಂದೆ ಬುದ್ಧಿ. ಛತ್ರಿ ಕರೆಕ್ಟ್ ಆಗಿ ಬುದ್ಧಿ, ಕೆಲಸ ಮಾಡ್ಲ ಬುದ್ಧಿ? ಇನ್ನೇನ್ ಮಾಡ್ತೀಯ, ಮಾಡೋಗು. ಸರಿ ಬುದ್ಧಿ. ಹಲೋ, ಬಡ್ಡಿ ಯಾವಾಗ ತಂದ್ಕೊಡ್ತೀಯ? ತಂದ್ಕೊಡು. ಕೆಲಸ ಎಲ್ಲ ಆಯ್ತು ಬುದ್ಧಿ. ಸರಿ ಆಯ್ತು, ಹೋಗು. ಬುದ್ಧಿ, ಅದು ನನ್ನ ಮಗಳಿಗೆ ಫೋನ್ ಬೇಕಂತೆ. ಒಂದ್ 10,000 ರೂಪಾಯಿ ಸಾಲ ಇದ್ರೆ ಕೊಡ್ತೀರಾ? 10,000 ರೂಪಾಯಿನಾ? ಬುದ್ಧಿ, ನಿಮ್ ಕಾಲ್ ಇಳಿತೀನಿ ಬುದ್ಧಿ. ನನ್ನ ಮಗಳು ಆಸೆ ಪಡ್ತಾಳೆ ಬುದ್ಧಿ. 10,000 ರೂಪಾಯಿ ಬೆಲೆ ಗೊತ್ತಲ್ಲ ನಿನ್ಗೆ? ಕಾಲ್ ಬೀಳ್ತೀನಿ ಬುದ್ಧಿ, ಪ್ಲೀಸ್ ಬುದ್ಧಿ, ಕೊಡ್ಸಿ ಬುದ್ಧಿ. ಆಯ್ತು ಬಿಡು, ತಗೋ. ನನ್ ಕೂಲಿ ಮಾಡಿ ವರ್ಷ ಪೂರ್ತಿ ಕೂಲಿ ಮಾಡಿ ಕೊಡಿಸ್ತೀನಿ ಬುದ್ಧಿ. ಸರಿಯಾಗಿ ಕೆಲ್ಸಕ್ಕೆ ಬಂದ್ಬಿಟ್ಟು ಕೆಲಸ ಮಾಡು. ಸರಿ ಬುದ್ಧಿ. ಮಗಳೇ, ಏನ್ ಮಾಡ್ತಿದ್ಯಾ ಮಗಳೇ? ಇನ್ನೇನ್ ಮಾಡ್ತಾರೆ? ಬಾ ಮಗಳೇ, ಊಟ ಮಾಡು. ನೀವು ಮೊಬೈಲ್ ತಂದ್ಕೊಡೋರ್ಗು ನನ್ಗೆ ಊಟನೂ ಬೇಡ, ಏನೂ ಬೇಡ. ನಿನ್ಗೆ ಏನ್ ತಂದಿದ್ದೀನಿ ಗೊತ್ತಾ? ಏನ್ ತಂದಿರ್ತೀರಾ? ಟಂಟನ ಫೋನು. ಬಾ ಮಗಳೇ, ಮಗಳೇ ಮಗಳೇ. ನಮ್ ಕಾಲದಲ್ಲಿ ಬುಕ್ ತಗೊಳಕ್ಕೂ ದುಡ್ಡು ಇಲ್ಲದೆ ನಾವು ಸ್ಕೂಲ್ ಮೆಟ್ಲೆ ಹಾಕ್ಲಿಲ್ಲ. ಆದ್ರೆ ಈಗ ನೋಡಿ, ನನ್ ಮಗಳು ಒಂದ್ ಫೋನ್ಗೋಸ್ಕರ ಸರಸ್ವತಿನೇ ಓದ್ಬಿಟ್ಟೋಯ್ತಾವಳೆ. ದೇವ್ರೆ, ನೀನೇ ನಂಗೆ ನಮ್ಮ ಮಗಳಿಗೆ ಬುದ್ಧಿ ಕಲಿಸ್ಬೇಕು ದೇವ್ರೆ. ಗೌರಿ ಗೌರಿ, ಏನ್ ಮಾಡ್ತಿದ್ಯಾ? ನಾನು ನೋಡಿ ಹೊಸ ಫೋನ್ ತಗೊಂಡಿದ್ದೀನಿ. ಚೆನ್ನಾಗೈತಾ? ಚೆನ್ನಾಗೈತೆ. ಸೆಲ್ಫಿ ತಗೋಣ ಬಾ. ಬಾ ತಗೊಳ್ಳೋಣ. ಬೇಡ, ಇಲ್ಲಿ ಬ್ಯಾಕ್ ಗ್ರೌಂಡ್ ಸರಿ ಇಲ್ಲ, ಬೇರೆ ಕಡೆ ಹೋಗೋಣ ಬಾ. ನಾನು ನಂದಿನಿ, ಬೆಂಗಳೂರು ಬಂದೀನಿ, ಪಿಜಿಲಿ ಇರ್ತೀನಿ, ಐಟಿ ಕೆಲಸ ಮಾಡ್ತೀನಿ, ಊಟ ಸರಿ ಇಲ್ಲ ಅಂದ್ರೂ ತಿಂತೀನಿ, ಬಂದಿದ್ದು ದುಡ್ಡೆಲ್ಲ ಮನೆ ಕಳಿಸ್ತೀನಿ. ಗೌರಿ, ಚೆನ್ನಾಗೈತಲ್ಲ, ಪೋಸ್ಟ್ ಮಾಡು. ನಿನ್ನೆನೂ ನಾನು ಮಾಡ್ಬಿಟ್ಟು ಪೋಸ್ಟ್ ಮಾಡಿದೆ, ಬಟ್ ಒಂದು ಲೈಕು ಬಂದಿಲ್ಲ, ಕಮೆಂಟ್ಸು ಬಂದಿಲ್ಲ. ಇಲ್ಲಿ ನಮ್ ತರ ಬಟ್ಟೆ ಹಾಕಂದ್ರೆ ಯಾರು ಲೈಕ್ಸು ಕಮೆಂಟ್ಸು ಕೊಡ್ತಾರೆ? ಈಗಿನ ತರ ಹುಡುಗಿ ತರ ಬಟ್ಟೆ ಹಾಕಂದಿ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ರೆ ಕಮೆಂಟ್ಸ್ ಲೈಕು ಕೊಡ್ತಾರೆ ಕಣೆ. ಆಯ್ತು, ಇನ್ಮೇಲೆ ಹಂಗೆ ಇರೋಣ. ಬಾ, ಕ್ಲಾಸಲ್ಲಿ ಹೆಂಗಿದ್ರು ಬೋರ್ ಆಗ್ತಾ ಇರುತ್ತೆ, ರೀಲ್ಸ್ ಮಾಡೋಣ. ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ. ಇದನ್ನೆಲ್ಲ ಏನ್ ಮಾಡ್ತೀರಾ? ನಾನಂತೂ ನನ್ನ ಫ್ರೆಂಡ್ ಕಳಿಸ್ತೀನಪ್ಪ. ನಾನು ಅಷ್ಟೇ ನನ್ನ ಫ್ರೆಂಡಿಗೆ ಕಳಿಸ್ತೀನಪ್ಪ. ಅಪ್ಪ, ನಾನಂತೂ ಯಾರಿಗೂ ಕಳ್ಸಲ್ಲಪ್ಪ. ನಮ್ಮ
ಪೇರೆಂಟ್ಸ್ ಬೈತಾರೆ. ವಾಟರ್ ನೋಡಿ ಏನ್ರಿ ಮಾಡ್ತಿದ್ದೀರಾ? ರೀಲ್ಸ್ ಮಾಡ್ತಿದ್ದೀರಲ್ಲ. ನಾಳೆ ನಾಳೆ ಮ್ಯಾಥ್ಸ್ ಟೆಸ್ಟ್ ಇದೆ, ಕುತ್ಕೊಂಡು ಓದ್ಕೊಳ್ಳಲ್ವೇನ್ರಿ? ಈ ರೋಡಲ್ಲಿ ನಿಂತ್ಕೊಂಡು ರೀಲ್ಸ್ ಮಾಡ್ತಿದ್ದೀರಲ್ಲ, ಆ ಕಡೆ ಈ ಕಡೆ ಗಾಡಿ ಬಂದ್ರೆ ಏನ್ರಿ ನಿಮ್ಮ ಅವಸ್ಥೆ? ಬರ್ತೀನಿ ಕಂಡ್ರೆ ಎಷ್ಟು ಹೇಳೋದು ಹೇಳಿದ್ದೀನಿ. ಹೌದು ಕಣೆ, ಅವಳು ಹೇಳಿದ್ದು ನಿಜಾನೇ. ನಾವು ಈ ರೀತಿ ಮಾಡಿದ್ರೆ ಯಾರೇ ನಮ್ಮನ್ನ ರೆಸ್ಪೆಕ್ಟ್ ಮಾಡ್ತಾರೆ? ಹೌದು ಕಣ್ರೆ, ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಥರ ಎಲ್ಲ ಸಾಧನೆ ಮಾಡಿ, ಸುಭಾಷ್ ಚಂದ್ರ ಬೋಸ್ ತರ ಸಾಧನೆ ಮಾಡ್ಬೇಕಂದ್ರೆ ನಡೀರಿ ಹೋಗೋಣ. ಏನ್ ಗೌರಿ ಮಾಡ್ತಿದ್ಯಾ ನೀನೀಗ? ಏನ್ ಮಾಡ್ತಾರೆ, ಸುಮ್ಮನೆ ಮೊಬೈಲ್ ನೋಡ್ತಾ ಇದ್ದೆ. ಮೊಬೈಲ್ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ರೀಲ್ಸ್ ಮಾಡೋದು. ಈ ಮೊಬೈಲ್ನ ನಾವು ಈ ತರ ರೀಲ್ಸ್ ಮಾಡ್ಕೊಳಕ್ ಯೂಸ್ ಮಾಡ್ಕೊಂಡ್ರೆ ಓದಕ್ಕೆ ಯಾವಾಗ ನಾವು ಯೂಸ್ ಮಾಡ್ಕೊಳ್ಳೋದು? ನೀನೇ ನನಗೆ ಹೇಳ್ತೀಯ? ಹೋಗಿ ಸುಮ್ಮನೆ. ಆಯ್ತು. ನೋಡೆ ಗೌರಿ ಹೆಂಗ್ ರೀಲ್ಸ್ ಮಾಡ್ತಾ ನಿಂತವಳೆ. ಮೊದ್ಲಾಗಿದ್ರೆ ಫೋನ್ ತಗೊಳಕ್ಕಿಂತ ಮುಂಚೆ ಕ್ಲಾಸ್ ಆರು ಬತ್ತಿದ್ಲು, ಒಳ್ಳೆ ಮಾರ್ಕ್ಸ್ ತೆಗಿತಿದ್ಲು. ಫೋನ್ ತಗೊಂಡ್ಮೇಲೆ ನೋಡೆ ಹೆಂಗಾಗ್ಬಿಟ್ಟವಳೆ. ಅಯ್ಯೋ ನೋಡಿ ಎಷ್ಟು ಮೇಕಪ್ ಮಾಡ್ಕೊಂಡವಳೆ. ನೆನ್ಸ್ಕೊಂಡಿದ ತಕ್ಷಣ ಎದುರುಗಡೆನೆ ಬಂದ್ಬಿಟ್ಲು. ಅಯ್ಯೋ ಇವಳು ಹಿಂಗಾದ್ರೆ ಇವ್ರಿಗೆ ಯಾರು ಕೆಲಸ ಕೊಡ್ತಾರೆ? ಅದೇನು ಓದ್ತಾಳೋ ಇವಳು. ಬದುಕಾದ್ ಬದಲು ಯಾವ್ದಾದ್ರು ಕೆರೆನ ಬಾವಿನ ನೋಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಬರ್ರೆ ಹೋಗೋಣ, ನಮ್ಮಮ್ಮ ನೋಡಿದ್ರೆ ಬೈತಾರೆ ಇವಳ ಜೊತೆ. ನಾನೇನ್ ತಪ್ಪು ಮಾಡಿದೆ ಅಂತ ನನಗೆ ಈ ಪನಿಷ್ಮೆಂಟ್ ಕೊಡ್ತವ್ರೆ. ಫೋನ್ ನೋಡ್ಬಿಟ್ಟು ನಾನೇನು ಚೇಂಜ್ ಆಗಿದ್ದೀನ? ಇಲ್ಲ ಫೋನ್ ನೋಡ್ಬಿಟ್ಟು ಅದರಲ್ಲೇ ಅಡಿಕ್ಟ್ ಆಗ್ಬಿಟ್ಟಿದ್ದೀನ? ಇಂಥ ಮಕ್ಕಳು ಯಾವ ತಂದೆ ತಾಯಿಗೂ ಯಾರಿಗೂ ಬೇಡ. ಅಪ್ಪ ಅಮ್ಮ ನನ್ನ ಕ್ಷಮಿಸ್ಬಿಡಿ. ಅಪ್ಪ ಅಮ್ಮ. ಗೌರಿ ಮಗಳೇ ಎದಳು ಮಗಳೇ, ಯಾಕೆ ಮಗಳೇ ಎದಳು ಮಗಳೇ? ಗೌರಿ ಗೌರಿ ಎಂತ ತಪ್ಪು ಮಾಡ್ಕೊಂಡೆ ಗೌರಿ? ಗೌರಿ ಎದಳು. ನಿಮ್ಮ ಮಕ್ಕಳಿಗೆ ಫೋನ್ ಕೊಡ್ಸಕ್ ತಪ್ಪಲ್ಲ, ಆದ್ರೆ ಫೋನ್ ಕೊಡ್ಸಿದ್ಮೇಲೆ ಅವ್ರು ಏನ್ ನೋಡ್ತಾರೆ ಏನ್ ಮಾಡ್ತಾರೆ ಅನ್ನೋದನ್ನ ನೀವು ನೋಡ್ಕೊಳ್ಳೋದು ಮುಖ್ಯ. ಥ್ಯಾಂಕ್ ಯು.